ಕಾಶ್ಮೀರದಲ್ಲಿ ಬಹಳಷ್ಟು ಜನ ಈಗ ಪ್ರವಾಸಿಗರು ತುಂಬು ತುಳುಕಾಡಬೇಕಾಗಿರುವಂತಹ ಸ್ಥಳ, ಆದ್ರೆ ಈಗ ಪೂರ್ತಿಯಾಗಿ ಖಾಲಿಯಾಗಿದೆ. ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಒಂದು ಸ್ಥಳಕ್ಕೆ ಬರ್ತಿದ್ದಾರೆ. ನಾನು ನಿಂತಿರುವಂತಹ ಸ್ಥಳ ಗುಲ್ಮಾರ್ಗ್. ಈ ಗುಲ್ಮಾರ್ಗ್ನ ಫೇಸ್ 2 ಅಂದ್ರೆ ಕೇಬಲ್ ಕಾರ್ ಮೂಲಕವಾಗಿ ನೀವು ಮೇಲ್ಗಡೆ ಬಂದ್ರೆ ಈ ಒಂದು ಪ್ರದೇಶ ಸಿಗುತ್ತೆ ನಿಮಗೆ. ಈ ಪ್ರದೇಶ ಏನಿದೆ ಪೂರ್ತಿಯಾಗಿ ಐಸ್ ಇಂದ ತುಂಬಿರುವಂತದ್ದು, ಅಂದ್ರೆ ಬರ್ಫಿಂದ ತುಂಬಿರುವಂತದ್ದು. ಈ ಒಂದು ಸ್ಥಳವನ್ನು ನೋಡೋ ಸಲುವಾಗಿ ಬಹಳಷ್ಟು ಜನ ಬರ್ತಾರೆ. ಆದ್ರೆ ಇದೇ ಸ್ಥಳದಲ್ಲಿ ಉಗ್ರರು ಫಸ್ಟ್ ಬಂದು ಅಟ್ಯಾಕ್ ಅನ್ನ ಮಾಡಬೇಕು ಅಂತ ಸ್ಥಳ ಪರಿಶೀಲನೆ ಮಾಡ್ತಾರೆ. ಏಪ್ರಿಲ್ 18ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು ಬೈಸರನ್ ವ್ಯಾಲಿಯಲ್ಲಿ ದಾಳಿ ಆಗುತ್ತೆ. ನಿರಂತರವಾದಂತಹ ಗುಂಡಿನ ದಾಳಿಯಲ್ಲಿ ಬರೋಬ್ಬರಿ 26 ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಅದಾದ್ಮೇಲೆ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ 18ನೇ ತಾರೀಕಿಂತ ಮುಂಚಿತವಾಗಿ ಈ ಸ್ಥಳಕ್ಕೂ ಸಹಿತ ಟೆರರಿಸ್ಟ್ಗಳು ಬಂದು ಈ ಒಂದು ಸ್ಥಳವನ್ನ ಸಹಿತ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮೊದಲು ಇಲ್ಲೇ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಭದ್ರತಾ ದೃಷ್ಟಿಯಿಂದ ಏನಂದ್ರೆ ಕೆಲ ಸೇನೆಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತಹ ಕಾರಣಕ್ಕಾಗಿ ಈ ಸ್ಥಳವನ್ನ ಏನಂದ್ರೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ತದನಂತರ ಅವರು ಹೋಗುವಂತದ್ದು ಸೋನ್ಮಾರ್ಗಲ್ಲೂ ಸಹಿತ ಅದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಅವರಿಗೆ ಬೇಕಾಗಿರುವಂತಹ ಒಂದು ಆ ವಾತಾವರಣ ಇರೋದಿಲ್ಲ. ಆ ಕಾರಣಕ್ಕಾಗಿ ಏನಂದ್ರೆ ಅವರು ಕೊನೆಗೆ ಅಂತಿಮವಾಗಿ ತೆಗೆದುಕೊಂಡಿರುವಂತದ್ದು ಏನಂದ್ರೆ ಬೈಸರನ್ ವ್ಯಾಲಿ. ಆ ಬೈಸರನ್ ವ್ಯಾಲಿಗೆ ಹೋಗಿ ಅಲ್ಲಿ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ಎಲ್ಲಿ ನೋಡಿದ್ರು ಸಹಿತ ಭದ್ರತೆಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಾ ಕಡೆಗೂ ಸಹಿತ ಈ ಒಂದು ಪ್ಲೇಸ್ ಏನಿದೆ ಅಲ್ಲಿ ಸೇನೆಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಅದು ಬೇಸಿಗೆ ಸಂದರ್ಭ ಅಂದ್ರೆ ಸಾಕು. ಅದು ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಬರುವಂತಹ ಪ್ರದೇಶ. ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಅತಿ ಹೆಚ್ಚು ಜನ ಬರುವಂತಹ ಸ್ಥಳ. ಯಾಕಂದ್ರೆ ಬೇಸಿಗೆಯಲ್ಲೂ ಸಹಿತ ನಿಮಗೆ ಐಸ್ ಸಿಗುತ್ತೆ. ಬೆಟ್ಟ ಗುಡ್ಡಗಳೆಲ್ಲ ಪೂರ್ತಿ ಎಲ್ಲಿ ನೋಡಿದ್ರು ಸಹಿತ ಅಂದ್ರೆ ಬಿಳಿಯಿಂದ ಹಾಸಿ ಹೊತ್ತಿರುವಂತಹ ಒಂದು ಈ ಮಂಜು ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂಥದ್ದು. ಈಗಲೂ ನೋಡಿ ಇಂತಹ ಒಂದು ಪರಿಸ್ಥಿತಿಯಲ್ಲೂ ಸಹಿತ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಆದ್ರೆ ಇಂತಹ ಟೂರಿಸ್ಟ್ ಬರುವಂತಹ ಪ್ರದೇಶವನ್ನೇ ಟೆರರಿಸ್ಟ್ಗಳು ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಭದ್ರತಾ ದೃಷ್ಟಿಯಿಂದನೂ ಸಹಿತ ಇಲ್ಲಿ ಪ್ರತಿ ಹೆಜ್ಜೆಗೂ ಸಹಿತ ಸೇನೆಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಸಹಿತ ಮಿಲಿಟರಿ. ಯಾಕಂದ್ರೆ ಆ ಒಂದು ದಿನ 22ನೇ ತಾರೀಕು ನಡೆದಿರ್ತಕ್ಕಂತಹ ಘಟನೆಯ ನಂತರ ಹೆಚ್ಚಿನ ಸೇನಾ ಭದ್ರತೆಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿರುವಂತಹ ಕಾರಣಕ್ಕಾಗಿ ಏನೋ ನೀವು ಗುಲ್ಮಾರ್ಗ್ ಆಗಿರ್ಬೋದು, ಗುಲ್ಮಾರ್ಗ್ನ ಫೇಸ್ 1, ಗುಲ್ಮಾರ್ಗ್ನ ಫೇಸ್ 2 ಎಲ್ಲಾ ಕಡೆಗೂ ಸಹಿತ ಸೇನೆ ಇದೆ. ಇಲ್ಲಿ ಸೇನೆಯನ್ನ ನಿಯೋಜನೆ ಮಾಡಿ ಇನ್ನು ಮುಂದೆ ಅಂತಹ ಘಟನೆಗಳು ನಡೆಯದಂತೆ ಏನಂದ್ರೆ ಕ್ರಮವನ್ನ ವಹಿಸಿಕೊಳ್ಳೋದಕ್ಕೆ ಏನಂದ್ರೆ ಇಲ್ಲಿರುವಂತಹ ಆಡಳಿತ ಮಂಡಳಿ, ಇಲ್ಲಿರುವಂತಹ ಸೇನಾ ಭದ್ರತಾ ಕಮಾಂಡರ್ಸ್ಗಳು ನಿರ್ಧಾರವನ್ನ ಮಾಡಿರುವಂತದ್ದು. ಹಾಗಾಗಿ ಇಲ್ಲಿಗ ಆರಾಮಾಗಿ ಜನರು ಬರ್ಬೋದು. ಜನರು ಬಂದು ತಮ್ಮ ಈ ಏನಂದ್ರೆ ಪ್ರವಾಸವನ್ನ ತುಂಬಾ ಅದ್ಭುತವಾಗಿ ಈ ಪ್ರಕೃತಿ ಸೌಂದರ್ಯವನ್ನ ಅನುಭವಿಸಬಹುದು ಅನ್ನುವಂತಹ ಅವಕಾಶವನ್ನ ಈಗ ಕಲ್ಪಿಸಲಾಗಿದೆ. ಇದೇ ರೀತಿಯಾದಂತಹ ಭದ್ರತೆ ಏನಾದ್ರೂ ಬೈಸರನ್ ವ್ಯಾಲಿಯಲ್ಲಿ ಇದ್ದಿದ್ದೇ ಆದ್ರೆ ಅವತ್ತು ಅಷ್ಟೊಂದು ದೊಡ್ಡ ಮಟ್ಟದ ಏನಂದ್ರೆ ಅನಾಹುತ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಸ್ಥಳೀಯರು ಹೇಳುವಂತಹ ಮಾತು. ನಾನು ಇಲ್ಲಿ ಕೆಲವೊಬ್ರು ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ಜಿ, ಆಪ್ ಕಹಾ ಸೆ ಆ ಗಯೆ? हम राजकोट गुजरात से है। ओके, कब आए थे यहाँ आप जम्मू और कश्मीर में? हम 4 दिन से जम्मू और कश्मीर में है। ओके जी, आप अब का माहौल कैसा है? मतलब यहाँ का सिक्योरिटी आप देख रहे का स्टेप बाय स्टेप सिक्योरिटी पूरा यहाँ है, इसके बारे में आप क्या बताएं? बहुत ही अच्छा सिक्योरिटी यहाँ लगाया हुआ है। यहाँ कोई चिंता का माहौल नहीं है। पूरा खाली कश्मीर है। यही टाइम है कश्मीर आने का, मतलब पूरा खाली ये मौका आने वाले टाइम में कभी नहीं मिलने वाला है। पूरा शांति है, कोई चिंता करने का जरूरत नहीं है। अच्छी से सिक्योरिटी लगी हुई है, तो कोई चिंता का सवाल ही नहीं है। और अच्छे से हम जम्मू कश्मीर का मजा ले रहे हैं। और क्या आपको पता है पहला 22 तारीख को कहाँ बइसरन वैली में अटैक हुए थे ना? हाँ। वो टाइम पहला टेररिस्ट AB लोकेशन को आके आइडेंटिफिकेशन करे थे। बाद में ये गुलमार्ग सोनमार्ग छोड़ने के बाद उन्होंने बइसरन वैली को गए। उसके बारे में आपको पता है? हाँ, मेरे को जरूर पता है। जब ये हुआ था वही टाइम से हम मतलब गुजरात से निकल गए थे यहाँ आने के लिए। बिकॉज ऑफ हमारे को हमारी सेना के ऊपर संपूर्ण भरोसा है कि हमारी सेना में आज की डेट में जो ताकत है, हमारी सरकार में जो ताकत है, हमारी सरकार और सेना के ऊपर भरोसे के हिसाब से हम चालू हुए हैं। हम निकल चुके थे यहाँ पे। ಓಕೆ 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 ನೋಡಿ, ಇಲ್ಲಿರುವಂತವ್ರಿಗೆ ಈಗ ಭರವಸೆ ಅಂದ್ರೆ ಸೇನೆ ಮೇಲಿರುವಂತಹ ಭರವಸೆ, ಸೇನೆ ಮೇಲಿರುವಂತಹ ನಂಬಿಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಸೇನಾ ನಿಯೋಜನೆ ಮಾಡಿರುವಂತಹ ಕಾರಣಕ್ಕಾಗಿ, ಪ್ರತಿ ಹೆಜ್ಜೆಗೂ ಸಹಿತ ಸೇನೆ ಇರುವಂತಹ ಕಾರಣಕ್ಕಾಗಿ ಅವ್ರಿಗೆ ಏನಂದ್ರೆ ಒಂದೊಂದು ರೀತಿಯಲ್ಲಿ ಆ ಒಂದು ಭರವಸೆ ಕಾಣಿಸ್ತಾ ಇದೆ. ಇಲ್ಲಿ ಒಬ್ರು ಮೇಡಮ್ ಇದಾರೆ, ಅವ್ರಿಗೂ ಮಾತಾಡ್ಸೋಣ. ಮೇಡಮ್ ಜಿ, आप कहाँ से आ गए? केरल से आ गए। कब आए थे? 4 दिन का। बोलो 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 बोलो। 4 दिन का पहले। 4 दिन के पहले आए थे। ओके, यहाँ सर को भी बात करेंगे। सर, आप कहाँ से आए? केरल से। केरल से आए। कब आए थे आप? मैं 4 दिन के पहले आया। अब यहाँ कश्मीर में दिन हो गए। 3 दिन हो गए। ओके, अब क्या कैसा है माहौल कश्मीर में?
अभी अच्छा है, बहुत अच्छा है। केरल से पूरा आदमी नहीं जाएगा ऐसे बोला गया। हम डरते नहीं, अभी इधर पूरा सिक्योरिटी है, पूरा सही है। अभी टाइम है, आने का टाइम है अभी। ಓಕೆ, ಇವರು ಕೇರಳದಿಂದ ಬಂದಿರಂತೆ, ಕಳೆದ 4 ದಿವಸಗಳಿಂದ ಇಲ್ಲಿದ್ದಾರೆ. ಸೊ ಈಗ ಸದ್ಯದ ಮಟ್ಟಿಗೆ ಮತ್ತೆ ಈ ಒಂದು ಸ್ಥಳ ಏನಂದ್ರೆ ಪ್ರವಾಸಿಗರಿಗೆ ತೆರೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ 8 ದಿವಸಗಳಿಂದ ಈ ಗುಲ್ಮಾರ್ಗ್ ಪ್ರದೇಶ ಪೂರ್ತಿಯಾಗಿ ಕ್ಲೋಸ್ ಅನ್ನ ಮಾಡಲಾಗಿತ್ತು. ಆದ್ರೆ ನಿನ್ನೆ ಸಂಜೆಯಿಂದ ಇದನ್ನ ಓಪನ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಪ್ರವಾಸಿಗರು ಈ ಗುಲ್ಮಾರ್ಗ್ಗೆ ಬರುವಂತಹ ಏನಂದ್ರೆ ಪ್ರವಾಸಿಗರು ಬಂದು ಇಲ್ಲಿ ಕಣ್ತುಂಬಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಗುಲ್ಮಾರ್ಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.